ಜೋರಾಗಿ ಒಂದು ದಿನ ಮಳೆ ಬರ್ತಾ ಇರುತ್ತೆ. ಒಬ್ಬ ಮಧ್ಯ ವಯಸ್ಕ ವ್ಯಕ್ತಿ ಆ ಮಳೆಯನ್ನ ನೋಡಿಕೊಂಡು ಸುಮ್ಮನೆ ಕೂತಿರ್ತಾನೆ. ಅವನ ಸುತ್ತಮುತ್ತ 4-6 ಜನ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅವರು ಈ ಮಳೆ ನೀರನ್ನ ನೋಡಿ, ನೀರು ಹರ್ಕೊಂಡು ಹೋಗ್ತಿರೋದನ್ನ ನೋಡಿ, ಅಲ್ಲೊಂದು ಪೇಪರ್ ದೋಣಿಯನ್ನ ಮಾಡಿ ನೀರಲ್ಲಿ ಬಿಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಒಂದು ಸಣ್ಣ ತೊರೆಯ ರೀತಿಯಲ್ಲಿ ನೀರು ಹರಿತಾ ಇರುತ್ತೆ. ಆದ್ರೆ ಅವರಿಗೆ ಪೇಪರ್ ದೋಣಿ ಮಾಡೋದು ಹೇಗೆ ಅನ್ನೋದು ಗೊತ್ತಿರೋದಿಲ್ಲ. ಈ ವ್ಯಕ್ತಿಯನ್ನ ನೋಡ್ತಾರೆ. ಅವನು ಅವರನ್ನೇ ನೋಡ್ತಾ ಇರ್ತಾನೆ. ಕೇಳ್ತಾರೆ, ಪೇಪರ್ ದೋಣಿ ಮಾಡೋದು ನಿಮಗೆ ಬರುತ್ತಾ? ನಮಗೆ ಪೇಪರ್ ದೋಣಿ ಮಾಡಿ ಕೊಡಬಹುದಾ ಅಂತ. ಆ ವ್ಯಕ್ತಿ ಕೊಡಿ ಪೇಪರ್ ಅನ್ನ ಅಂತ ಹೇಳಿ 3-4 ದೋಣಿಗಳನ್ನ ಮಾಡಿ ಅವರ ಕೈಗೆ ಕೊಡ್ತಾನೆ. ಚೆನ್ನಾಗಿಯೇ ದೋಣಿಯನ್ನ ಮಾಡಿರ್ತಾನೆ. ಆ ಮಕ್ಕಳು ಈ ದೋಣಿಗಳನ್ನ ನೀರಲ್ಲಿ ಬಿಡ್ತಾರೆ. ಆ ದೋಣಿಗಳು ನೀರಲ್ಲಿ ತುಂಬಾ ಚೆನ್ನಾಗಿ ಮುಂದಕ್ಕೆ ಸಾಗ್ತವೆ. ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೆ ಈ ದೋಣಿಗಳು ನೀರಿನಲ್ಲಿಯೇ ಸಾಗಿಕೊಂಡು ಹೋಗ್ತವೆ. ಮಕ್ಕಳಿಗಂತೂ ಖುಷಿ ಕೇಳೋದೇ ಬೇಡ. ತುಂಬಾ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ, ಖುಷಿ ಪಡ್ತಾರೆ, ನೀರಿನಲ್ಲಿ ನೆನೀತಾ ಇರ್ತಾರೆ. ಆದ್ರೆ ಈ ವ್ಯಕ್ತಿಗೆ, ಓಹ್, ನಾನು ಮಾಡಿದಂತಹ ದೋಣಿಗಳು ಇಷ್ಟು ದೂರ ಹೋಗುತ್ತೆ ಅಂತ ನನಗೆ ಆಲೋಚನೆ ಇರಲಿಲ್ಲ. ಅವುಗಳು ಒಂದು ಸ್ವಲ್ಪ ದೂರ ಹೋಗ್ತವೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ಇಷ್ಟು ದೂರ ಹೋದ್ವಲ್ವಾ, ಸೂಪರ್ ಅಂತ ಆಲೋಚನೆ ಬರುತ್ತೆ. ಈಗ ಯೋಚನೆ ಮಾಡಿ, ದೇವರು ನಮ್ಮನ್ನ ಭೂಮಿಗೆ ಕಳಿಸ್ಬೇಕಾದ್ರೆ ಇದೇ ರೀತಿ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಟುಕೊಂಡು, ಒಂದಿಷ್ಟು ಆಲೋಚನೆಗಳನ್ನ ಇಟ್ಟುಕೊಂಡು, ಇವರು ಇಷ್ಟು ಮುಂದೆ ಹೋಗಬಹುದು ಈ ಬದುಕಲ್ಲಿ ಅಂತ ಆಲೋಚನೆಗಳನ್ನ ಮಾಡಿಕೊಂಡು ನಮ್ಮನ್ನ ಕಳಿಸಿರ್ತಾರೆ. ಒಂದು ವೇಳೆ ಈ ಪೇಪರ್ ದೋಣಿಗಳ ಹಾಗೆ ನಾವು ಅವನ ಎಕ್ಸ್ಪೆಕ್ಟೇಷನ್ ಅನ್ನು ಮೀರಿದಂತಹ ಕೆಲಸಗಳನ್ನ ಮಾಡುವ ಪ್ರಯತ್ನವನ್ನ ಪಟ್ರೆ, ಓಹ್, ಇವನು ಈ ಸಮಸ್ಯೆಗಳಿಗೂ ಪರಿಹಾರವನ್ನ ಕಂಡುಕೊಂಡು ಮುಂದಕ್ಕೆ ಹೋಗ್ತಾನೆ ಅನ್ನುವಂತಹ ಆಲೋಚನೆ ನನಗಿರ್ಲಿಲ್ಲ. ಬಟ್ ಅವನು ಅದನ್ನ ಮಾಡಿದಾನೆ, ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಅಂತ ದೇವರಿಗೆ ಅನ್ಸೋಕೆ ಶುರು ಮಾಡಿದ್ರೆ ಎಂತಹ ಸಾರ್ಥಕ ಬದುಕು ಅಲ್ವಾ ಅದು. ಇದಿಷ್ಟು ಆಗ್ಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಆಲೋಚನೆಗಳನ್ನ, ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಡ್ಬೇಕು. ಈ ಬದುಕಲ್ಲಿ ಏನೇ ಇದ್ರೂ ಕೂಡ ನಾವು ಏನನ್ನೇ ಮಾಡಿದ್ದೇವೆ, ಏನನ್ನೇ ಮಾಡ್ತಿದ್ದೇವೆ ಅನ್ನುವಂತಹ ಅಹಂಕಾರಗಳು ನಮಗಿದ್ರೂ ಕೂಡ ರಿಯಾಲಿಟಿ ಏನು ಅಂತ ಹೇಳಿದ್ರೆ, ನಾವು ಅವನು ನೀರಿನಲ್ಲಿ ಬಿಟ್ಟಿರುವಂತಹ ಪೇಪರ್ ದೋಣಿಗಳು. ಅವನು ಏನನ್ನು ಹೇಳ್ತಾನೋ, ಅವನು ಯಾವುದನ್ನ ಮಾಡಿಸ್ಬೇಕು ನಮ್ಮ ಕೈಯಲ್ಲಿ ನಿಂತಿರ್ತಾನೋ ಅದನ್ನೇ ನಾವು ಮಾಡ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಇದನ್ನ ನಾವು ಅರಿತುಕೊಂಡು ಅವನಿಗೆ ಶರಣಾಗತನಾಗಿ, ದೇವ್ರೆ ಏನು ಬೇಕಾದರೂ ಮಾಡು, ಆದರೆ ಬದುಕಲ್ಲಿ ಮುಂದೆ ಹೋಗುವಂತಹ ಶಕ್ತಿಯನ್ನ ಕೊಡು, ಕಷ್ಟಗಳು ಎಷ್ಟೇ ಬರಲಿ ಬೇಜಾರಿಲ್ಲ, ಆದರೆ ಈ ಕಷ್ಟದಲ್ಲಿ ಮುನ್ನಡೆದುಕೊಂಡು ಹೋಗುವಂತಹ ಶಕ್ತಿಯನ್ನ ನೀನು ಕೊಡಬೇಕು ಅಂತ ಅವನ ಹತ್ರ ಕೇಳಿದ್ರೆ, ಅದಕ್ಕಿಂತ ಹೆಚ್ಚಿನದು ಇನ್ನೇನಿದೆ ನಮ್ಮ ಕೈಯಲ್ಲಿ? ಅವನಿಟ್ಟ ಹಾಗೆ ಆಗುತ್ತೆ ಅಂತ ಬದುಕೋದು ಒಂದು ರೀತಿ. ಅವನಿಟ್ಟ ಹಾಗೆ ಆಗುತ್ತೆ ನಿಜ, ಆದ್ರೆ ನಾನು ನನ್ನ ಪ್ರಯತ್ನವನ್ನು ಒಂದು ಸ್ವಲ್ಪ ಮಾಡ್ತೀನಿ, ರಿಸಲ್ಟ್ ಅವನಿಗೆ ಬಿಟ್ಟದ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿದ್ದು ಅದನ್ನೇ. ಆದ್ರೆ ಕರ್ಮ ಮಾಡಬೇಕಾದ್ರೆ ಸಂಪೂರ್ಣ ಶ್ರದ್ಧೆಯಿಂದ ಮಾಡಬಹುದಲ್ವಾ. ದೋಣಿಗಳು ಹೋದ ರೀತಿಯಲ್ಲಿಯೇ ನಮ್ಮ ಬದುಕನ್ನ ನಾವು ಒಂದ್ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು, ಕಂಟ್ರೋಲಿಂಗ್ ದ ಕಂಟ್ರೋಲೆಬಲ್ಸ್ ಮಾತ್ರ ಹೋಗಬಹುದಲ್ವಾ. ಇದಾದ್ಮೇಲೆ ಇನ್ನೂ ಒಂದು ವಿಷಯ, ಎಲ್ಲೋ ಒಂದು ಕಡೆ ದೋಣಿ ಹೋಗ್ಬೇಕಾದ್ರೆ ಜೋರಾಗಿ ಗಾಳಿ ಬೀಸ್ತು, ಅಥವಾ ಆ ದೋಣಿಯ ಪೇಪರ್ ಸರಿ ಇರಲಿಲ್ಲ ಅಂತಾದಾಗ ಹೊರಟಂತಹ 10 ದೋಣಿಗಳಲ್ಲಿ 2-3 ದೋಣಿಗಳು ಅರ್ಧ ದಾರಿಯಲ್ಲಿಯೇ ಪ್ರಯಾಣವನ್ನು ನಿಲ್ಲಿಸುವ ಸಾಧ್ಯತೆ ಇರುತ್ತೆ. ನೀರು ಅದರ ಒಳ ಹೊಕ್ಕು ಅದು ಮುಳುಗಿ ಹೋಗುವ ಸಾಧ್ಯತೆ ಇರುತ್ತೆ. ಹಾಗೆಲ್ಲ ಆದಾಗ ಆಯ್ತು, ಇದು ಕೂಡ ಭಗವಂತನದ್ದೇ ಲೀಲೆ, ಇದು ಕೂಡ ಭಗವಂತನದ್ದೇ ಅಪೇಕ್ಷೆ ಅಂತ ಹೇಳಿ ನಮ್ಮ ಬದುಕನ್ನ ಮುಂದುವರಿಸಿಕೊಂಡು ಹೋಗೋದ್ರಲ್ಲಿ ಇರುವಂತಹ ಅರ್ಥ ಎಷ್ಟಿದೆ ಅಲ್ವಾ. ಎಷ್ಟೋ ಜನ ಯೋಚನೆ ಮಾಡಿರ್ತಾರೆ, ನನ್ನದು ಹ್ಯಾಪಿ ರಿಲೇಶನ್ಶಿಪ್, ನಾವು 25 ವರ್ಷದ 50 ವರ್ಷದ ಆನಿವರ್ಸರಿಯನ್ನ ಆಚರಿಸ್ತೀವಿ ಅಂತ. ಆದ್ರೆ ಎಲ್ಲೋ ಒಂದು ಕಡೆ 5-6ನೇ ವರ್ಷಕ್ಕಾಗ್ಬೇಕಾದ್ರೆ ಒಬ್ರು ಇನ್ನೊಬ್ಬರನ್ನ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಎದುರಾಗಬಹುದು. ತುಂಬಾ ಚಂದದ ಮಕ್ಕಳಿರ್ತಾರೆ, ಪ್ರತಿಭಾನ್ವಿತರಾಗಿರುವಂತಹವ್ರು ಇರ್ತಾರೆ, ಅವರು 100% ಯಶಸ್ವಿಯಾಗಿ ಒಂದು ದೊಡ್ಡ ಸ್ಥಾನಮಾನಕ್ಕೆ ಹೋಗ್ತಾರೆ ಅನ್ನುವಂತಹ ಆಲೋಚನೆ ಇರುತ್ತೆ. ಆದ್ರೆ ಭಗವಂತನ ಅಪೇಕ್ಷೆ ಇನ್ನೇನು ಆಗಿರುತ್ತೆ, ದೇ ಹ್ಯಾವ್ ಎನ್ ಇನ್ಕಂಪ್ಲೀಟ್ ಜರ್ನಿ. ಇಂತಹದ್ದು ನಮ್ಮ ಮುಂದೆ ದಿನನಿತ್ಯ ನೋಡ್ಲಿಕ್ಕೆ ಸಿಗುವಂತಹ ಘಟನೆಗಳು. ಇದೆಲ್ಲ ಆದಾಗ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು, ಹೇಳಬೇಕಾಗಿರುವಂತಹದ್ದು ಇಷ್ಟನ್ನೇ, ನೀನು ಏನು ಮಾಡ್ತೀಯೋ ಅದನ್ನ ಮಾಡು. ನಿನ್ನ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ ನನಗಿದೆ. ನನಗೇನು ಒಳ್ಳೆಯದು ಅಂತ ನಿನಗೆ ಗೊತ್ತಿದೆಯೋ ಅದನ್ನೇ ನೀನು ಮಾಡ್ತೀಯ. ನಿನ್ನನ್ನು ಪ್ರಶ್ನಿಸೋದಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಇಷ್ಟೇ ನಾನು ನಿನ್ನಲ್ಲಿ ಕೇಳಿಕೊಳ್ಳುವಂತಹದ್ದು, ಏನನ್ನೇ ಮಾಡಿದ್ರು, ನನ್ನ ಬದುಕಲ್ಲಿ ಏನೇ
ನಡೆದ್ರು ನಿನ್ನನ್ನು ಕೊನೆಯವರೆಗೆ ಭಕ್ತಿಯಿಂದ ಪೂಜಿಸುವ, ಪ್ರೀತಿಸುವ, ನಂಬುವಂತಹ ಶಕ್ತಿಯನ್ನು ನನಗೆ ಕೊಡು ಅಷ್ಟೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಾಮ 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 ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ ರಾಮ.